ಕನ್ನಡದ ಡಿಎನ್ಎ ಆಫ್ ಕನ್ನಡ. ನಮಸ್ಕಾರ. ನೀವು ಎಂದಾದರೂ ಯೋಚಿಸಿದ್ದೀರಾ, ನಾವು ಪ್ರತಿದಿನ ಮಾತಾಡೋ ಅಮ್ಮ, ಅನ್ನ, ನೀರು ಈ ಪದಗಳೆಲ್ಲ ಕೇವಲ ಶಬ್ದಗಳಲ್ಲ. ಇವುಗಳ ಹಿಂದೆ ಸಾವಿರಾರು ವರ್ಷಗಳ ಇಂಜಿನಿಯರಿಂಗ್ ಇದೆ. ಹೌದು, ನೀವು ಕೇಳಿದ್ದು ನಿಜ. ಕನ್ನಡ ಅನ್ನೋದು ಸುಮ್ಮನೆ ಹುಟ್ಟಿದ ಭಾಷೆಯಲ್ಲ. ಇದೊಂದು ವ್ಯವಸ್ಥಿತವಾಗಿ ಕಟ್ಟಿದ ವಿಜ್ಞಾನ. ಜಗತ್ತಿನಲ್ಲಿ 7,000ಕ್ಕೂ ಹೆಚ್ಚು ಭಾಷೆಗಳಿವೆ. ಇಂಗ್ಲಿಷ್ ಗ್ಲೋಬಲ್ ಭಾಷೆ ಇರಬಹುದು, ಹಿಂದಿ ನಮ್ಮ ದೇಶದ ಬಹುದೊಡ್ಡ ಭಾಷೆ ಇರಬಹುದು. ಆದರೆ ಕನ್ನಡ ಈ ಎರಡೂ ಭಾಷೆಗಳಿಗಿಂತ ಹೇಗೆ ಸಂಪೂರ್ಣ ಭಿನ್ನ? ರೈಲ್ವೆ ನಿಲ್ದಾಣ ಅನ್ನೋದಕ್ಕೆ ಇಂಗ್ಲಿಷ್ನಲ್ಲಿ 2 ಪದ ಬೇಕು, ಆದ್ರೆ ಕನ್ನಡದಲ್ಲಿ ಒಂದೇ ಪದದಲ್ಲಿ ಇಡೀ ವಾಕ್ಯವನ್ನೇ ಹೇಳಬಹುದಲ್ವಾ? ಅದು ಹೇಗೆ? ಹಳೆಗನ್ನಡದಲ್ಲಿ ಇದ್ದ ಆ ನಿಗೂಢ ಅಕ್ಷರ ಮಾಯವಾಗಿದ್ದು ಎಲ್ಲಿ? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ಡಿಎನ್ಎ ಚೆಕ್ ಮಾಡೋಣ. ಇದು ಬೋರ್ ಹೊಡೆಸುವ ವ್ಯಾಕರಣ ಕ್ಲಾಸ್ ಅಲ್ಲ, ಇದು ಕನ್ನಡದ ರೋಚಕ ಪಯಣ. ಬೇರುಗಳ ಹುಡುಕಾಟ, ದ ರೂಟ್ಸ್, ಡ್ರಾವಿಡಿಯನ್ ವರ್ಸಸ್ ಇಂಡೋ ಆರ್ಯನ್. ನೋಡಿ, ಮೊದಲನೇ ವ್ಯತ್ಯಾಸ ಇರೋದೇ ನಮ್ಮ ಮನೆತನದಲ್ಲಿ. ಭಾಷಾ ವಿಜ್ಞಾನದಲ್ಲಿ ಇದನ್ನ ಲ್ಯಾಂಗ್ವೇಜ್ ಫ್ಯಾಮಿಲಿ ಅಂತಾರೆ. ಹಿಂದಿ, ಸಂಸ್ಕೃತ, ಗುಜರಾತಿ, ಮರಾಠಿ ಇವೆಲ್ಲ ಇಂಡೋ ಆರ್ಯನ್ ಕುಟುಂಬದ ಅಣ್ಣ ತಮ್ಮಂದಿರು. ಆದರೆ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ದ್ರಾವಿಡ ಕುಟುಂಬದ ಮಕ್ಕಳು. ಒಂದು ಸಣ್ಣ ಉದಾಹರಣೆ ನೋಡಿ. ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಸಂಬಂಧಗಳು ಹೇಗಿವೆ? ಇಂಗ್ಲಿಷ್ನಲ್ಲಿ ಅಂಕಲ್, ಚಿಕ್ಕಪ್ಪನಿಗೂ ಅದೇ, ದೊಡ್ಡಪ್ಪನಿಗೂ ಅದೇ, ಮಾವನಿಗೂ ಅದೇ. ಹಿಂದಿಯಲ್ಲಿ ಚಾಚಾ, ಮಾಮ, ದಾದಾ. ಹಾಗೆ ನೋಡಿದರೆ ಇಂಗ್ಲಿಷ್ಗಿಂತ ಹಿಂದಿ ಬೆಟರ್. ಆದರೆ ಕನ್ನಡದಲ್ಲಿ ಚಿಕ್ಕಪ್ಪ, ದೊಡ್ಡಪ್ಪ, ಮಾವ, ಅತ್ತೆ, ನಾದಿನಿ, ಮೈದುನ ಪ್ರತಿಯೊಂದು ಸಂಬಂಧಕ್ಕೂ ಸ್ಪಷ್ಟವಾದ ಪ್ರತ್ಯೇಕವಾದ ಹೆಸರಿದೆ. ದ್ರಾವಿಡ ಭಾಷೆಗಳ ಒಂದು ದೊಡ್ಡ ಗುಣವೇ ಈ ಸಂಬಂಧಗಳ ಸ್ಪಷ್ಟತೆ, ಸ್ಪೆಸಿಫಿಸಿಟಿ ಇನ್ ರಿಲೇಶನ್ಶಿಪ್. ನಮ್ ಕಡೆ ಅಂಕಲ್ ಅಂದ್ರೆ ಅಂಗಡಿಯಲ್ಲಿ ಕೂತಿರೋರಿಗೂ ಆಗುತ್ತೆ, ಆದ್ರೆ ಮನೆಯಲ್ಲಿರೋ ಸಂಬಂಧಗಳಿಗಲ್ಲ. ಇದು ನಮ್ಮ ಸಂಸ್ಕೃತಿ ಭಾಷೆಯಲ್ಲಿ ಹೇಗೆ ಬೆರೆತಿದೆ ಅನ್ನೋದಕ್ಕೆ ಸಾಕ್ಷಿ. ಇಂಜಿನಿಯರಿಂಗ್ ಚಮತ್ಕಾರ, ಅಗ್ಲುಟಿನೇಷನ್, ಪದ ಜೋಡಣೆ. ಕನ್ನಡದ ಅತ್ಯಂತ ಇಂಟರೆಸ್ಟಿಂಗ್ ವಿಷಯ ಅಂದ್ರೆ ಅಗ್ಲುಟಿನೇಷನ್, ಅಂದ್ರೆ ಪದಗಳನ್ನು ಜೋಡಿಸೋದು. ಇಂಗ್ಲಿಷ್ ಭಾಷೆ ಒಂದು ಬಿಡಿ ಭಾಗಗಳ ಅಂಗಡಿ ಇದ್ದ ಹಾಗೆ. ಪ್ರತಿಯೊಂದಕ್ಕೂ ಬೇರೆ ಬೇರೆ ಪದ ಬೇಕು. ಫ್ರಮ್ ದ ಪೀಪಲ್ ಹೂ ಆರ್ ಇನ್ಸೈಡ್ ದ ಹೌಸ್ 8 ಪದಗಳು ಬೇಕು. ಕನ್ನಡ ಮನೆಯಲ್ಲಿನವರಿಂದ ಒಂದೇ ಪದ. ನೋಡಿದ್ರಲ್ಲ, ಮನೆ ಪ್ಲಸ್ ಅಲ್ಲಿ ಪ್ಲಸ್ ಇನ ಪ್ಲಸ್ ಅವರ್ ಪ್ಲಸ್ ಇಂದ. ಮನೆಯಲ್ಲಿನವರಿಂದ ಒಂದು ಪದಕ್ಕೆ ಬಾಲದ ಹಾಗೆ ಪ್ರತ್ಯಯಗಳನ್ನು ಅಂದ್ರೆ ಸಫಿಕ್ಸ್ ಸೇರಿಸ್ತಾ ಹೋದ್ರೆ ಇಡೀ ವಾಕ್ಯದ ಅರ್ಥವನ್ನೇ ಒಂದೇ ಶಬ್ದದಲ್ಲಿ ಹೇಳಬಹುದು. ಇದನ್ನೇ ನಾನು ಆರಂಭದಲ್ಲಿ ಭಾಷಾ ಇಂಜಿನಿಯರಿಂಗ್ ಅಂದದ್ದು. ಇಂಗ್ಲಿಷ್ನಲ್ಲಿ ಪ್ರಿಪೋಸಿಷನ್ ಇದ್ರೆ ಕನ್ನಡದಲ್ಲಿ ಪೋಸ್ಟ್ ಪೊಸಿಷನ್. ನಾವು ಪದದ ನಂತರ ವಿಭಕ್ತಿಯನ್ನು ಸೇರಿಸ್ತೀವಿ. ಇದು ಕನ್ನಡದ ಫ್ಲೆಕ್ಸಿಬಿಲಿಟಿ. ಸೈಲೆಂಟ್ ಅಕ್ಷರಗಳಿಲ್ಲದ ಕನ್ನಡ, ದ ಫೊನೆಟಿಕ್ ಪರ್ಫೆಕ್ಷನ್. ಇಂಗ್ಲಿಷ್ ಕಲಿಯುವಾಗ ನಮಗೆಲ್ಲ ಕಾಡೋ ಪ್ರಶ್ನೆ, KNIFE ನ ಯಾಕೆ ನೈಫ್ ಅನ್ನಲ್ಲ? ನೈಫ್ ಅಂತೀವಿ. PUT ಪುಟ್ ಆದ್ರೆ BUT ಯಾಕೆ ಬಟ್ ಆಗುತ್ತೆ? ಆದ್ರೆ ಕನ್ನಡದಲ್ಲಿ ಈ ಸಮಸ್ಯೆ ಇಲ್ಲ. ಕನ್ನಡ ಒಂದು ಫೊನೆಟಿಕ್ ಭಾಷೆ, ಫೊನೆಟಿಕ್ ಲ್ಯಾಂಗ್ವೇಜ್. ನೀವು ಏನನ್ನು ಬರಿತೀರೋ ಅದನ್ನೇ ಓದ್ತೀರಾ, ಏನನ್ನು ಓದ್ತೀರೋ ಅದನ್ನೇ ಬರಿತೀರಾ. ಇಲ್ಲಿ ಸೈಲೆಂಟ್ ಲೆಟರ್ಸ್ ಅನ್ನೋ ಕಳ್ಳಾಟ ಇಲ್ಲ. ಮತ್ತೊಂದು ವಿಶೇಷ ಅಂದ್ರೆ ನಮ್ಮ ನಾಲಿಗೆಯ ವ್ಯಾಯಾಮ. ಳ, ಹೂವಿನ ಮಾಲೆಗೂ ಗುಡುಗಿನ ಮಳೆಗೂ ಇರೋ ವ್ಯತ್ಯಾಸ ಆ ಳಕಾರ. ಇದು ಎಷ್ಟೋ ಭಾಷೆಗಳಲ್ಲಿ ಇಲ್ಲ. ನಾನಲ್ಲ ಅನ್ನೋದಕ್ಕೂ ಹಣ ಅನ್ನೋದಕ್ಕೂ ವ್ಯತ್ಯಾಸವಿದೆ. ಉತ್ತರ ಭಾರತದ ಸ್ನೇಹಿತರು ಕನ್ನಡ ಅನ್ನುವ ಬದಲು ಕನ್ನಡ ಅಂತಾರೆ. ಯಾಕಂದ್ರೆ ಹಿಂದಿಯಲ್ಲಿ ಕೊನೆಯ ಸ್ವರವನ್ನು ಕಟ್ ಮಾಡೋ ಅಭ್ಯಾಸ ಇದೆ, ಶ್ವಾ ಡಿಲೀಷನ್. ರಾಮ ಇದ್ದದ್ದು ರಾಮ್ ಆಗುತ್ತೆ. ಆದರೆ ಕನ್ನಡದಲ್ಲಿ ಪ್ರತಿಯೊಂದು ಅಕ್ಷರವು ಅಕಾರ ಅಥವಾ ಸ್ವರದೊಂದಿಗೆ ಕೊನೆಯಾಗುತ್ತೆ, ಅಂದರೆ ವೋವೆಲ್ ಎಂಡಿಂಗ್. ಅದಕ್ಕೆ ನಮ್ಮ ಭಾಷೆ ಕಿವಿಗೆ ಇಂಪಾಗಿ ಕೇಳಿಸುತ್ತೆ. ಹಳೆಗನ್ನಡದ ಗತ್ತು ಮತ್ತು ನಿಗೂಢ ದ ಗ್ಲೋರಿ ಆಫ್ ಹಳೆಗನ್ನಡ. ಈಗ ನಾವು ಟೈಮ್ ಮೆಷಿನ್ ಹತ್ತಿ 1000 ವರ್ಷ ಹಿಂದಕ್ಕೆ ಹೋಗೋಣ. ಹಳೆಗನ್ನಡ ಕೇಳೋಕೆ ಎಷ್ಟು ಗಮ್ಮತ್ತು ಅಲ್ವಾ? ಹಳೆಗನ್ನಡ ಅಂದ್ರೆ ಬರೀ ಕಷ್ಟವಾದ ಪದಗಳಲ್ಲ, ಅದು ವೀರರ ಭಾಷೆ. ಈ ಅಕ್ಷರವನ್ನು ಗಮನಿಸಿ, ಇದು ಇವತ್ತು ಇದು ನಮ್ಮ ಬಳಕೆಯಲ್ಲಿಲ್ಲ. ಇದನ್ನ ಕುಲ ಲ ಅಂತ ಕರಿಬಹುದು. ತಮಿಳಿನಲ್ಲಿ ಪಳಂ ಹಣ್ಣು ಅಂತಾರಲ್ಲ, ಅಲ್ಲಿ ಬರೋ ಸೌಂಡ್ ಇದು. ಒಂದು ಕಾಲದಲ್ಲಿ ಕನ್ನಡದಲ್ಲಿ ಈ ಅಕ್ಷರ ಇತ್ತು. ಬಾಳೆಹಣ್ಣು ಅನ್ನೋದನ್ನ ಹಳೆಗನ್ನಡದಲ್ಲಿ ಬಾಳೆ ಪಳಂ ಅಂತಿದ್ರು. ಇಳಿದು ಬಾ ಅನ್ನೋದನ್ನ
ಇಳಿದು ಬಾ ಅಂತಿದ್ರು. ಕಾಲಕ್ರಮೇಣ ಈ ಳ್ ಅಕ್ಷರ ಳ ಮತ್ತು ರ ಆಗಿ ಬದಲಾಯಿತು. ಭಾಷೆ ಸರಳವಾಗ್ತಾ ಹೋಯ್ತು. ಆದ್ರೆ ಆ ಹಳೆಯ ಗತ್ತು ಸ್ವಲ್ಪ ಕಮ್ಮಿ ಆಯ್ತು ಅನ್ನಬಹುದು. ಹಳೆಗನ್ನಡದ ಇನ್ನೊಂದು ವಿಶೇಷ ಅಂದ್ರೆ ಪ ಹ ಬದಲಾವಣೆ. ಹಳೆಗನ್ನಡದ ಪ ಹೊಸಗನ್ನಡದಲ್ಲಿ ಹ ಆಗಿದೆ. ಪಾಲು, ಹಾಲು, ಹೂವು, ಹೂವು, ಪೊಳೆ, ರಿವರ್ ಅಂದರೆ ಹೊಳೆ. ಇದನ್ನು ತಿಳ್ಕೊಂಡ್ರೆ ಹಳೆಗನ್ನಡ ಓದುವುದು ತುಂಬಾ ಈಸಿ. ಉದಾಹರಣೆಗೆ ಒಂದು ಹಳೆಗನ್ನಡದ ಪದ್ಯ ಹೀಗಿದೆ. ಜನಪ ಕೇಳರ್ಜುನನ ಸೈನ್ಯದೊಳ್ ಬಬ್ರುವಾಹನನ ಕಳವೀರರಂ ಕೆಡಹಿ ಹಂಸಧ್ವಜನೊಡನೆ ರಣದೊಳೆಚ್ಚಾಡಿ ಸ್ಯಂದನ ಸಹಸ್ರಮಂ ತಡೆಗಿಡಿದವನ ಪಡೆಯೊಳು ತನಿಗಲಿಗಳಾರು ಸಾವಿರಮಂ ಪೊರಳ್ಚಿ ವಾಹಿಣಿಯ ನೈದಕ್ಷೋಹಿಣಿಯನೊಕ್ಕಲಿಕ್ಕಿ ಮೇದಿನಿಗವಂ ಮೈಮರೆದು ಬೀಳುವಂತೆ ಸೆಕ್ಕಿದಂ ಕಾಯದೊಳು ಸಾಯಕವನು. ಇದು ಜೈಮಿನಿ ಭಾರತದ ಒಂದು ಕಂದ ಪದ್ಯ. ಇದರ ಅರ್ಥ ಹೀಗಿದೆ. ಕೇಳೈ ಜನಮೇಜಯ ಮಹಿಪಾಲನೆ. ಬಬ್ರುವಾಹನನು ಪ್ರಾರ್ಥನಾ ಸೇನಾ ಸಾಗರದಲ್ಲಿ ಅನೇಕರನ್ನು ಯಮಲೋಕಕ್ಕೆ ಕಳುಹಿಸಿ ತನಗಿದಿರಾದ ಹಂಸಧ್ವಜರಾಯನೊಂದಿಗೆ ಸಾಹಸದಲ್ಲಿಯೂ ಧೈರ್ಯದಲ್ಲಿಯೂ ಪೌರುಷ ಮೊದಲಾದವುಗಳಲ್ಲಿಯೂ ಲೇಷವೂ ಕಡಿಮೆ ಇಲ್ಲದೆ ಸರಿಸಮನಾಗಿ ಕಾದಾಡುತ್ತಾ ಆ ಹಂಸಧ್ವಜನ ಚತುರಂಗ ಬಲದಲ್ಲಿ 1000 ತೇರುಗಳನ್ನು ನುಚ್ಚು ನೂರು ಮಾಡಿ ವೀರಾಗ್ರಣಿಗಳಾದ 6,000 ಮಂದಿಯನ್ನೂ 5 ಅಕ್ಷೋಹಿಣಿ ಸೈನ್ಯವನ್ನೂ ಧ್ವಂಸ ಮಾಡಿ ಹಂಸಧ್ವಜನ ಮೈಮೇಲೆಲ್ಲಾ ಬಾಣಗಳನ್ನು ಬಿಟ್ಟು ಮೂರ್ಛಾಕ್ರಾಂತನನ್ನಾಗಿ ಮಾಡಿದನು. ಯುದ್ಧದ ಒಂದು ಸನ್ನಿವೇಶವನ್ನು ಇದಕ್ಕಿಂತ ಚಂದವಾಗಿ ಬೇರಾವ ಭಾಷೆಯಲ್ಲೂ ಬಹುಶಃ ವರ್ಣಿಸಲು ಅಸಾಧ್ಯ. ಇದು ಕನ್ನಡದ ಸ್ಪೆಷಲ್. ನಮ್ಮ ಜವಾಬ್ದಾರಿ. ಸ್ನೇಹಿತರೆ, ಕನ್ನಡ ಕೇವಲ ಸಂವಹನ ಅಲ್ಲ, ಇದು ಒಂದು ಎಮೋಷನ್. ಬೇರೆ ಭಾಷೆಗಳು ಕೇವಲ ಮಾಹಿತಿಯನ್ನು ಅಂದರೆ ಇನ್ಫಾರ್ಮೇಶನ್ ಅನ್ನು ದಾಟಿಸಿದರೆ, ಕನ್ನಡ ಭಾವನೆಯನ್ನು ಅಂದರೆ ಎಮೋಷನ್ ದಾಟಿಸುತ್ತೆ. ಊಟ ಆಯ್ತಾ ಅಂತ ಕೇಳೋದ್ರಲ್ಲಿ ಇರೋ ಆಪ್ತತೆ ಹ್ಯಾಡ್ ಯುವರ್ ಲಂಚ್ ಅನ್ನೋದ್ರಲ್ಲಿ ಸಿಗಲ್ಲ ಅಲ್ವಾ? ಜಗತ್ತಿನ ಬೇರೆ ಭಾಷೆಗಳ ಜೊತೆ ಹೋಲಿಸಿದಾಗ ಕನ್ನಡಕ್ಕಿರೋ ಇತಿಹಾಸ, ವ್ಯಾಕರಣದ ಸ್ಪಷ್ಟತೆ ಮತ್ತು ಲಿಪಿಯ ಸೌಂದರ್ಯ ಅದ್ಭುತ. ಇಂತಹ ಭಾಷೆಯನ್ನು ನಾವು ಬಳಸೋಣ, ಉಳಿಸೋಣ ಮತ್ತು ಬೆಳೆಸೋಣ. ನಿಮಗೆ ಕನ್ನಡದ ಯಾವ ಪದ ಅಥವಾ ಹಳೆಗನ್ನಡದ ಯಾವ ಪದ್ಯ ಅಂದ್ರೆ ತುಂಬಾ ಇಷ್ಟ? ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.